ಮತ್ತೆ ಗೊತ್ತಿದ್ರಿಕಿಲ್ಲ ಅದೇನು ಓಪನ್ ಸೀಕ್ರೆಟ್ ಐತಿ ಕಿತ್ತು ಕೈಯಾಗ ಬಂದಿದ್ದು ನೀನು ಕಾನೂನು ಸಮರ ಹೋತ್ಲ ಕಿತ್ಕೊಂಡ ಯಾವ್ದು ಕಾನೂನು ಮಾತಾಡಿದ ಬಗ್ಗೆ ಅವ್ರು ನನಗೂ ಕಾನೂನು ಐತಿ ಅವ್ರಿಗೂ ಕಾನೂನು ಐತಿ ಕಾನೂನು ನ್ಯಾಯಯುತವಾಗಿ ನಾನು ಹೋರಾಡ್ತಾನೆ ಅವರು ಓಡಾಡ್ಲಿ ಈಗ ನಾವು ಮಾತಾಡಿದ್ರೆ ಕಾನೂನು ಅವ್ರು ಮಾತಾಡಿದ್ರೆ ಕಾನೂನು ಇಲ್ಲಣ್ಣ ನಾನು ಯೋಡ ಹಿಡಿಯೋನು ನನಗೂ ಕೋರ್ಟ ಕಚೇರಿ ಗೊತ್ತೈತಿ ಅವರು ಎಲ್ಲಿ ಕಾನೂನು ಪ್ರಕಾರ ಹೆಂಗೆ ಇಡ್ಬೇಕು ಅದು ಗೊತ್ತೈತಿ ಅವ್ರು ಚಂಡ ಅವ್ರು ಹೋಗಿದ್ದಾರೋ ನಮ್ಮ ಚಂಡ ನಾವು ಹೋಗಿತ್ತು ಇಷ್ಟ ಅವ್ರಿಗೆ ಸ್ಪಿನ್ ಹೋಗಿ ಯಾಕೆ ಬರಂಗಿಲ್ಲ ನಾವು ಸ್ಪಿನ್ ಹೋಗಿ ಸರ್ ಕೇಂದ್ರಕ್ಕೆ ಲೆಟರ್ ಬರ್ದಿದ್ದೀರಿ ಅಂತಂದ್ರೆ ಏನು ನಿನ್ನೆ ಇಶ್ಯೂ ಸಲುವಾಗಿ AK-47 ಇಶ್ಯೂ ಸಲುವಾಗಿ AK-14 ಸಲುವಾಗಿ ಈಗಾಗಲೇ ಪ್ರಧಾನಮಂತ್ರಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಕೇಂದ್ರ ಸರ್ಕಾರದ ಗೃಹ ಸಚಿವರಿಗೆ ಮತ್ತು CBIನ ಮುಖ್ಯಸ್ಥರಿಗೆ ಈ ಪ್ರಕ್ರಿಯೆಯಲ್ಲಿ ನಾನು ಇವತ್ತು ದಿವಸ ಪತ್ರವನ್ನು ಬರೆದಿದ್ದೇನೆ ಆಗಿರ್ತಕ್ಕಂಥ 3 ವಿಷಯಗಳ ಬಗ್ಗೆ ಬರೆದಿದ್ದೇನೆ. ಒಂದನೇದ್ದು ಈ ಒಂದು 88ರಲ್ಲಿ 1988 ಡಿಸೆಂಬರ್ 5ರಲ್ಲಿ ಆಗಿರ್ತಕ್ಕಂಥ ಐಗಳಿ ಕೊಲೆ ಪ್ರಕರಣ ಮತ್ತು AK-47 ಗನ್ ಎಲ್ಲಿಂದ ಬಂತು ಅದರ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ಎರಡನೇದಾಗಿ ಕೊಣ್ಣೂರು ಗಲಭೆ 95-96ರಲ್ಲಿ ಆ ಗೋಕಾಕ್ ಮಿಲ್ಲಿನ ಒಂದು ಯೂನಿಯನ್ದ ಒಂದು ಸಂದರ್ಭ ಆಗಿರ್ತಕ್ಕಂಥ ಗಲಭೆಯಲ್ಲಿ ಒಂದು 10-16 ಜನ ಸತ್ತು ಹೋದರು. ಮರ್ಡರ್ ಒಳದನು ಕೊಲೆ ಅದು ಏನೇನೋ ಅದು ಅದರ ಬಗ್ಗೆಯೂ ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕಂತ ಮಾತನ್ನು ಹೇಳಿದ್ದೇನೆ. ಅದ್ರ ಜೊತೆಗೆ ಘಟಪ್ರಭಾ ಸಹಕಾರಿ ಕಾರ್ಖಾನೆ ಬಹುಶಃ ಅವರು 88-90 ಇಸ್ವಿಯಲ್ಲಿ ಅಲ್ಲಿ ದುಡ್ಡು ಸಾಲ ತೊಗೊಂಡಿದ್ರು. ಆ ಸಾಲವನ್ನು ಇಲ್ಲಿವರೆಗೆ ಒಂದು ಪೈಸೆ ದುಡ್ಡು ಇಲ್ಲ, ಬಡ್ಡಿ ಇಲ್ಲ, ಅಸಲು ಇಲ್ಲ, ಬಡ್ಡಿ ಇಲ್ಲ, ಕಂತು ಇಲ್ಲ, ಏನೂ ಕಟ್ಟಿಲ್ಲ. ಅದ್ರ ಬಗ್ಗೆನೂ ಸಹಿತ ತನಿಖೆ ಆಗಬೇಕು ಅನ್ನೋಂಥ ಮಾತನ್ನು ಬರ್ತೇನೆ. ಈಗಾಗಲೇ CBI COD ತನಿಖೆ ಆ ಘಟಪ್ರಭಾ ಸಹಕಾರಿ ಕಾರ್ಖಾನೆ ಮ್ಯಾಗಿದೆ. ಅದನ್ನು ಸಹಿತ ರಾಜ್ಯ ಸರ್ಕಾರದವರು ಮುಂದುವರಿಸಬೇಕು ಮತ್ತು CBI ಅವರಿಗೆ ಸಹಕಾರ ಕೊಡಬೇಕು ಅನ್ನೋ ಮಾತಿನಲ್ಲಿ ಈಗಾಗಲೇ ಪತ್ರ ಬರೆದಿದ್ದೇನೆ. ಅವಶ್ಯಕತೆ ಬಿದ್ದರೆ ಹೋಗಿ ಡೆಲ್ಲಿಗೆಲ್ಲ ಕಲ್ಕತ್ತಾಗ ಹೋದ್ರೆ ಕಲ್ಕತ್ತಾಗ ಹೋಗ್ಬೇಕು. ನಿನ್ನೆ ಬರ್ದಾನೆ ಹೋಗಿ ಮುಟ್ಲಿಲ್ಲ ಏನು ತುಂಬಿಡ್ರು ಭಾರತ ದೇಶದ ಇನ್ನೇ ಡಾಕ್ಟರ್ ಐತೆ ನಮ್ಮದು ಇನ್ನೂ ಹೆಗಲ ಹಾಕಿ ಅದು ಬೈಸ್ನಾಗ ಹೋಗಿ ಮುಟ್ಟಿದೆ ನಾವು ಪೋಸ್ಟ್ ಮಾಡಿ ಹೋಗಿ ಎಲ್ಲಿ ಮಗನ ಮಿನಿ ಕೇಳಿ ಅದು ಬಂದಕ್ಕ ಹಂಗೆ ಅವಶ್ಯಕತೆ ಬಂದರೆ ದಿಲ್ಲಿಗೆ ಅದು ಹೋಗಿ ಬರುವಂಥ ಕೆಲಸ ಮಾಡ್ತಾರೆ. ಸಾಕು ಬಿಡಿ.